ಗುರುಬಲ ಬೇಕು ಅಂತ ಮನುಷ್ಯನಿಗೆ. ಯಾವುದೇ ಮನುಷ್ಯನಿಗೆ ಬೇಕಾದ್ರೂ ಗುರುಬಲ ಇಲ್ಲದೆ ಯಾವುದೂ ಆಗಲ್ಲ. ಗುರುಬಲ ಅಂದ್ರೆ ಎಲ್ಲ, ಗುರುಬಲವೇ ಚಂದ್ರ. ಅದನ್ನ ಫಿಲಾಸಫಿ ತೆಗೆದು ಹೋಗ್ಬೋದು. ನೀವು ಯಾವ ಯೋಗಶಾಸ್ತ್ರವನ್ನು ತೆಗೀರಿ, ಯಾವ ಬಸವಣ್ಣವರ ವಚನಗಳಲ್ಲಿ ಓದಿ, ಅಕ್ಕಮಹಾದಿ ವಚನಗಳಲ್ಲಿ ಹೋದ್ರೂ ಕೂಡ ಚಕ್ರಗಳ ಬಣ್ಣ ಹೇಳ್ತಾ ಬರ್ತಾರೆ. ಅದಕ್ಕೆ ಒಂದು ಫಿಲಾಸಫಿ ತತ್ವವನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ಯೆಲ್ಲೋ ಕಲರ್ ಅಂತಕ್ಕಂಥದ್ದು ಬುದ್ಧಿಯನ್ನು ಕಂಟ್ರೋಲ್ ಮಾಡುತ್ತೆ, ಜ್ಞಾನವನ್ನು ಕಂಟ್ರೋಲ್ ಮಾಡುತ್ತೆ. ಜ್ಞಾನದ ರೂಪ ಇನ್ನೊಂದು ಗುರು. ರಾಮಕೃಷ್ಣ ಗುರುಜಿ ಹೇಳ್ತಾ ಇದಾರೆ, ಇವರು ಆತರ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಅದೃಷ್ಟದ ಮೇಲೆ ಹೊಡೆತ ಬೀಳುತ್ತಾ ಈ ರೀತಿಯಾಗಿ ಮಾಡೋದ್ರಿಂದ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ವ್ಯಾಸಗುರುಜಿಯವರ ಹಾಗೆ ಹೇಳಿರೋದು, ನಿಮ್ಮ ಅದೃಷ್ಟದ ಮೇಲೆ ಹೊಡೆತ ಬೀಳುತ್ತೆ ಅಂತ ಹೇಳಿದ್ದಾರೆ. ಹೌದಾ, ನಿಜನಾ? ಈಗ ಒಂದು ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಪ್ರತಿಯೊಬ್ಬ ಪುರೋಹಿತರು ಅವರು ಪೂಜೆ ಪುರಸ್ಕಾರ ಕೂಡಿಸಿದಾಗ ಗಂಡ ಹೆಂಡತಿ ಆಗಲಿ, ಅವರ ಸಂಬಂಧ ಮನೆ ಕುಟುಂಬದವರಾಗಲಿ ಅರ್ಶಿನ ದಾರ ಕಟ್ತಾರೆ, ಕಂಕಣ. ಅವ್ರು ಎಲ್ಲೇ ಹೋದ್ರು ರಕ್ಷಾ ಕವಚ ಥರ ಇರುತ್ತೆ ಅದು. ಅರ್ಶಿನ ದಾರನೇ ಕಟ್ಟೋದು, ಅದು ಒಂದು ಹೂವು ಜೊತೆ ಸೇರಿ ಕೊಡ್ತಾರೆ. ದೀಪಾವಳಿ ಹಬ್ಬಕ್ಕೆ ನೋಡಿ ನೀವು, ಅರ್ಶಿನ ದಾರ ಒಂದು ಹೂವು ಕಟ್ಕೋತಾರೆ ಇದಕ್ಕೆ. ನಿಮ್ಗೆ ಗೊತ್ತಿರ್ಬೋದು ಅದು ಬಹುಶಃ. ಇದೆಲ್ಲ ಯಾವ ಉದ್ದೇಶವಾಗಿ ಕಟ್ತಾರೆ ನಮ್ಮ ಹಿರಿಕರೆಲ್ಲ? ಅದರ ಪೂರ್ವಜರು ಮಾಡಿರೋ ಪದ್ಧತಿ, ವಿಚಾರ, ವಿಷಯ ಅವ್ರ ಅರ್ಥಪೂರ್ಣ ತಿಳ್ಕೊಂಡು ಅದನ್ನು ಮಾಡಿದ್ದಾರೆ. ಯಾಕಂದರೆ ಅದರಲ್ಲಿ ಲಕ್ಷ್ಮಿ ಸ್ವಾರಸ್ಯತೆ ಇದೆ, ಆದಿಶಕ್ತಿ ಮೂಲತ್ವ ಇದೆ. ಇವಾಗ ಒಂದು ಬೇವಿನ ಮರ ಹೆಂಗೆ ಆದಿಶಕ್ತಿ ಹೋಲಿಸ್ತೀವಿ, ಈ ಅರ್ಶನಕ್ಕೂ ಅಷ್ಟೇ ಒಂದು ಮಹತ್ವ ಇದೆ ನಮ್ಮ ಹಿಂದುತ್ವದಲ್ಲಿ. ಯಾರೋ ಒಬ್ಬರು ಏನೋ ಒಂದು ಮಾತು ಮಾಡಿ ಜನಗಳಿಗೊಂಥರ ಗೂಬೆ ಕೂರಿಸಿ ಭಯ ಪಡಿಸೋ ವ್ಯವಸ್ಥೆಗೆ ಹೋದಾಗ ಜನಗಳು ಮೌಢ್ಯರಲ್ಲ. ಈಗ ಎಲ್ರಿಗೂ ಬುದ್ಧಿ ಇದೆ. ಇವತ್ತು ಜ್ಞಾನ ವಿಜ್ಞಾನ ಬಹಳಷ್ಟು ಬೆಳೆದು ಬಿಟ್ಟಿದೆ. ಟೆಕ್ನಾಲಜಿಗಳು ಯಾವುದರ ತಪ್ಪು ಯಾವುದರ ಸರಿ ತಿಳ್ಕೊಳ್ಳೋಷ್ಟು ಶಕ್ತಿ ಇದೆ. ಇವತ್ತು ನೀವೇ ಹೇಳ್ದಂಗೆ ನಾವು ಹೇಳ್ದಂಗೆ ಮನೆಯಲ್ಲಿ ಏನೇ ಒಂದು ತಪ್ಪು ನಡೀತೈತೆ, ಅದರಲ್ಲಿ ಏನೋ ತೊಂದರೆ ಐತೆ ಅಂದ ತಕ್ಷಣ, ನೋಡಮ್ಮ ಈ ನೀರು ತೊಗೊಂಬ, ಬೋರ್ ನೀರೇ ತೊಗೊಂಬ, ಅದರಲ್ಲಿ ಕಲ್ಲುಪ್ಪು ಹಾಕು, ಒಂದಿಷ್ಟು ಚಿಟಿಕೆ ಅರಿಶಿನ ಹಾಕು, ಒಂಚೂರು ಗಂಜಲ ಹಾಕು, ಎಲ್ಲ ಹಾಕಿ ಮನೆಯೆಲ್ಲ ಸಾರಸಮ್ಮ, ಮನೆಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊಂಟೋಗ್ತದೆ, ಪೂರಿ ಪಿಸೆಲ್ಲ ಹೊಂಟೋಗ್ತದೆ ಅಂತ ಹೇಳ್ತಾರೆ. ಅದನ್ನು ಮಾಡಿಸ್ಕೊಬಂದವ್ರೆ ಅದು ಕ್ಲೀನಾಗಿ ಗೊತ್ತಾಯಿದೆ, ಬೇವಿನ ಸೊಪ್ಪು ಜೊತೆ ಉಪಯೋಗಿಸ್ಕೋತಾರೆ. ಇವೆಲ್ಲ ಕಾರಣ ಏನಪ್ಪ ಅಂದರೆ ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ, ಗ್ರಹಚೇಷ್ಟಗಳು ಬರದೇ ಇರೋದಕ್ಕೆ ಇದು ಉತ್ತಮ ಅದಕ್ಕೊಂದು ಮಾರ್ಗೋಪಾಯ ತೋರಿಸಿರೋದು ಹಿರಿಕರು. ಇದನ್ನೇ ಸದುದ್ದೇಶನಾಗಿ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಯಾರೋ ಟ್ರೆಂಡ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಒಂದು ಹಿಂದುತ್ವ ಹಾಳಾಗೋದಿಲ್ಲ, ನಮ್ಮಲ್ಲಿರೋ ಮೌಢ್ಯನ ಹಾಳಾಗ್ಬಿಡಲ್ಲ. ಬದುಕು ಭವಿಷ್ಯ ಅನ್ನೋದು ನಿಜಕ್ಕೂ ತಿಳ್ಕೊಳ್ಬೇಕಾಗಿರೋದು ಸತ್ವ, ಅಲ್ಲಿರ್ತಕ್ಕಂಥ ಒಂದು ಏನಿದೆ ಸ್ಟ್ರೆಂತು, ಅದನ್ನು ಅರ್ಥೈಸ್ಕೋಬೇಕು ನಾವು. ಯಾಕಂದರೆ ಪೂರ್ವಜರಿಂದ ಬಂದಿರತಕ್ಕಂಥ ಒಂದು ಮಹತ್ತರವಾದ ಒಂದು ಅರಿಶಿನ ಕುಂಕುಮ, ಅದಕ್ಕೊಂದು ಬೆಲೆ ಇದೆ ಅಂದರೆ, ಗೌರತೆ ಇದೆ ಅಂದರೆ ಅದನ್ನು ಸ್ವೀಕಾರ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಇಲ್ದ ಹೋದಾಗ ಏನಾಗುತ್ತೆ, ಹಿಂಗೆ ಯಾರೋ ಕಣ್ಣು ಕಾಣದವರು ಜನಗಳಿಗೊಂದು ಗೂಬೆ ಕೂರಿಸ್ಕೊಳ್ಳೋಕ್ಕೆ ಅವ್ರು ಟ್ರೆಂಡ್ ಮಾಡಿಕೊಂಡು ವ್ಯವಸ್ಥೆ. ಇವತ್ತು ನಾನು ಇದನ್ನು ಮಾಡ್ತೀನಿ, ನನಗೇನಾದರೂ ಆಗಿದ್ರೆ ಅದಕ್ಕೆ ನಾನು ಒಪ್ಕೊಳ್ತೀನಿ. ಬೇಕಾದ್ರೆ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಯಾರಿಗೆ ಬಂದಿದ್ರಲ್ಲ ಗುರುಗಳು ಅವ್ರ ಎದುರು ನಾನು ಚಾಲೆಂಜ್ ಮಾಡ್ತೀನಿ. ಇಲ್ಲ ಅಂದರೆ ತಂದು ನಿಲ್ಲಿಸ್ತೀನಿ, ನಾನು ಕರೆಸ್ತೀನಿ. ಬೇಕಾದ್ರೆ ಯಾವುದು ಹೇಳ್ತೀನಿ, ಎಲ್ಲಿ ತಪ್ಪಿದೆ ಎಲ್ಲಿ ಸೇರಿದೆ ತಿಳ್ಕೊಂಡು ಮಾತಾಡಬೇಕು. ಅವರು ಜ್ಯೋತಿಷಿ ಆಗಲಿ, ಅವರು ಗುರುಗಳಾಗಲಿ, ಯಾರೇ ಆಗಲಿ ವಿಚಾರ ವಿಷಯ ತಿಳ್ಕೊಳ್ಳೋದು. ಈ ರೀತಿ ಜನಗಳಿಗೆ ಗೂಬೆ ಕೂರಿಸೋದು, ಜನಗಳಿಗೆ ಭಯ ಹುಡ್ಸೋದು ಯಾವ ಕಾರಣಕ್ಕೂ ಮಾಡಬಾರ್ದು ನನ್ನ ಉದ್ದೇಶ. ಈಗ ನೀವು ಹೇಳ್ತೀರಿ ಅದು ಮಾಡ್ಕೊಂಡು ಹೋಗ್ಲಿ ಅವರು ಅಂತಾನೆ. ಯಾರು ಈಗ ಅವರು ಟ್ರೆಂಡ್, ಅವರು ತಪ್ಪು ಗ್ರಹಿಕೆಗಳಿಗೆ ನಾವು ಹೊಣೆಗಾರಲ್ಲ. ಯಾವತ್ತು ಪ್ರಾಪಂಚಿಕದಲ್ಲಿ ಗಾಡಿ ಓಡಿಸಕ್ಕೆ ರೋಡ್ ಇಟ್ಕೊಂಡು ಅಂದ್ರೆ ಜನ ನಂಬ್ತಾರೆ ಅಂತಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದಾ ಅನ್ನೋಂತ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದ್ ನಿಮಿಷಮ್ಮ, ಈಗ ಏನ್ ಬೇಕು ಹೇಳ್ತಾ ಇಲ್ಲ ನಾವು, ಮಂಗಳ ಮುತ್ತೈದೆ ಅಂತ ಕರೀತಾರೆ. ಮುತ್ತೈದೆ ನೋಡಿ, ಮಾನಸಿಕ ಸ್ಥಿಮಿತವ ಹದಗೆಡುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ನೀವು ಕೇಳಿಸ್ಕೊಂಡ್ರೆ ಮಾನಸಿಕ ಸ್ಥಿತಿ ಅಂತಂದ್ರೆ ಏನ್ ಅರ್ಥ ಅಂದ್ರೆ, ವಿಡಿಯೋ ನಾನು ಹೇಳ್ತಿಲ್ಲ, ಅವ್ರು ಹೇಳ್ತಿರೋದನ್ನ ನಾನು ನಿಮ್ಗೆ ಕನ್ವೆ ಮಾಡ್ತೀನಿ. ನೀವ್ ಹೇಳ್ತಾ ಇರೋದು ಅರಿಶಿನಕ್ಕೂ ಮಾನಸಿಕ ಸ್ಥಿತಿಗೂ ಏನ್ ಸಂಬಂಧ? ಅದು ಸಾಮಾನ್ಯ ಜನಗಳು ಮಾತಾಡೋ ಮಾತು. ಒಬ್ಬ ಜ್ಯೋತಿಷಿಯಾಗಿ ಮಾತಾಡಬೇಕಾದ್ರೆ ಆ ಅರಿಶಿನಕ್ಕೂ ಮನಸ್ಸಿಗೆ ಸಂಬಂಧ ಅಂದ್ರೆ, ಅರಿಶಿನವನ್ನ ಆಜ್ಞಾ ಚಕ್ರದಲ್ಲಿ ಇಡೋದ್ರಿಂದ ಅವನ ಬುದ್ಧಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆ ಬುದ್ಧಿಗೂ ಅರಿಶಿನಕ್ಕೂ ಸಂಬಂಧ ಇದೆ. ಅರಿಶಿನಕ್ಕೂ ಕುಂಕುಮಕ್ಕೂ ಲಕ್ಷ್ಮಿಗೂ ಸಂಬಂಧ ಇದೆ. ನೀವು ಏನಾದ್ರೂ ಲಕ್ಷ್ಮಿ ಅವಮಾನ, ಈ ಮೊನ್ನೆ ಕುಂಭಮೇಳ ನೋಡಿದ್ರೆ ಗೊತ್ತಾ ನೀವು? ಮೊನ್ನೆ ಒಂದು ಕುಂಭಮೇಳ ನೋಡಿದ್ರಿ. ಆ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಸೇರ್ತಾರಲ್ಲ. ಯಾಕೆ ಸೇರ್ತಾರೆ ನಿಮ್ಮ ಪ್ರಕಾರ? ಹಾಗಾದ್ರೆ ಈಗ ಒಂದ್ ನಿಮಿಷ, ಈಗ ಏನ್ ಹೇಳ್ತೀರಿ ನೀವು? ಈ ಅಷ್ಟ ಹಾಕೋದ್ರಿಂದ ನೀರ್ಗೆ ಹಾಕೋದ್ರಿಂದ ಏನ್ ಅದೃಷ್ಟ ಹೋಗುತ್ತೆ ಅಂದ್ರಲ್ಲ. ಈ ಕುಂಭಮೇಳ ನೋಡಿದ್ರಲ್ಲ ಮೊನ್ನೆ, ಕೋಟ್ಯಾಂತರ ಜನ ನೋಡಿದ್ರಲ್ವೋ? ಅದ್ರಲ್ಲಿ ಅವರೆಲ್ಲ ದಡ್ರ ಅಥವಾ ಅದ್ರಲ್ಲಿ ಅರ್ಧ ಜನ ಬುದ್ಧಿವಂತರು ಇರ್ಬೋದಾ ನಿಮ್ ಪ್ರಕಾರ? ಕುಂಭಮೇಳಕ್ಕೆ ಹೋಗೋದಕ್ಕೂ ರೀಲ್ಸ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಗುರುಜಿ. ನಾಗಸಾಧುಗಳು ಬಂದಿದ್ರು. ಒಂದ್ ನಿಮಿಷ. ಈಗ ನಾಗಸಾಧುಗಳು ಬಂದಿದ್ರಲ್ಲ, ಅವರು ಬುದ್ಧಿವಂತರ ದಡ್ರ?
ಅದು ಅವರವರ ಮನಸ್ಥಿತಿಗೆ ಅಲ್ಲ, ಬಿಟ್ಟಿದ್ದಂತ ನಿಮ್ ವಿಚಾರ. ನಿಮ್ ಪ್ರಕಾರ ನಾನು ಅದನ್ನ ನನ್ನ ಮನಸ್ಥಿತಿ ಏನ್ ಹೇಳುತ್ತೆ ಅನ್ನೋದು ನಾನು ವೈಯಕ್ತಿಕವಾಗಿ ಹೇಳೋದಕ್ಕೆ ಗೊತ್ತಿಲ್ಲ ಇಲ್ಲಿ. ಒಬ್ಬ ಜ್ಯೋತಿಷ ಏನ್ ಹೇಳ್ತೀನಿ ಅಂದ್ರೆ ಆ ಕುಂಭಮೇಳ ನಡೆದಿದ್ದು ಒಂದು ಹೂವಿನ ಹಾರದಿಂದ. ಓಕೆ, ಆ ಹೂವಿನ ಹಾರಕ್ಕೂ ಈ ಕುಂಭಮೇಳಕ್ಕೆ ಏನಪ್ಪ ಸಂಬಂಧ ಅಂತ ನಾವು ಮಾತಾಡೋಂಗಿಲ್ಲ. ಹಾಗೇನೆ ಈ ಅರಿಶಿನಕ್ಕೂ ನೀನ್ ಲಕ್ಷ್ಮಿಗೂ ಏನು ಸಂಬಂಧ ಅಂತ ಮಾತಾಡೋಂಗಿಲ್ಲ. ಈಗ ನೋಡಿ ಗುರುಜಿ ಏನ್ ಗೊತ್ತಾ, ಈಗ ಅವ್ರು ಹೇಳ್ತಾ ಇರೋದು ನಕಾರಾತ್ಮಕ ಶಕ್ತಿಗಳು ಬರುತ್ತೆ ಅಂತ ಹೇಳ್ತಾ ಇದಾರಲ್ಲ. ಲಕ್ಷ್ಮಿಗೆ ಅವಮಾನ ಆಗುತ್ತೋ ಅದು ಕ್ಷಾಮ ಬರುತ್ತೆ, ದರಿದ್ರ ಬರುತ್ತೆ. ಇದು ಮನಸ್ಸಲ್ಲಿರ್ಲಿ. ಲಕ್ಷ್ಮಿಗೆ ಅವಮಾನ ಆಯ್ತು ಅಂದ್ರೆ ದರಿದ್ರ ಬರುತ್ತೆ. ಆ ಹೂವಿನ ಹಾರಕ್ಕೆ ಲಕ್ಷ್ಮಿ ಪೂಜೆ ಮಾಡುವಾಗ ಹೂವಿನ ಹಾರಕ್ಕೆ ಅವಮಾನ ಆಗಿದ್ದಕ್ಕೆ ದೇವೇಂದ್ರ ಮಾಡಿದ್ದಕ್ಕೆ ಕುಂಭಮೇಳ ಆಯ್ತು. ಈಗ ನಕಾರಾತ್ಮಕ ಶಕ್ತಿಗಳು ಬರುತ್ತೆ, ಮತ್ತೆ ಮಾನಸಿಕ ಸ್ಥಿಮಿತ ಹದಗೆಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಲಕ್ಷಾಂತರ ಜನರು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಮಾಡಿದವರಲ್ಲಿ ಯಾರಾದ್ರೂ ಒಬ್ರು ಈ ರೀತಿಯಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಈ ರೀತಿಯಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಥವಾ ಏನೋ ಅವಘಡಗಳಾಗೋಯ್ತು ಅನ್ನೋದ್ರ ಕುರಿತು ಒಂದು ವರದಿಯಾಗಿಲ್ಲ. ಈ ಕುರಿತು ಚರ್ಚೆ ಮಾಡ್ತೀನಿ ನಾನು ಒಂದು ಬ್ರೇಕ್ ತೆಗೆದುಕೊಂಡು. ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ಯಾವ್ರಿಗೆ ಬೇಕಾದ್ರೂ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಬದುಕ್ತಾ ಇದ್ದಂತಹ ಜ್ಯೋತಿಷಿಗಳು ಒಳ್ಳೆ ಮೆಸೇಜ್ ಅನ್ನ ಪಾಸ್ ಮಾಡಬೇಕೇ ಹೊರತು ಈ ರೀತಿಯಾಗಿ ನಕಾರಾತ್ಮಕ ಶಕ್ತಿಗಳು ಬರುತ್ತೆ ಅಂತ ಹೇಳಿ ತಪ್ಪು ದಾರಿಗೆ ತಳ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ.